ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಕನ್ನಡದ ಏಕೈಕ ಬಿಗ್ ರಿಯಾಲಿಟಿ ಶೋ ಅದು ಯಾವುದಾದ್ರೂ ಇದ್ದರೆ ಈ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವಂತಹ ಬಿಗ್ ಬಾಸ್ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕೆ ಈ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಸಾಕಷ್ಟು ಜನ ಇಲ್ಲಿ ಹೋಗಬೇಕು ಕನಸುಗಳನ್ನು ಕಟ್ಕೊಂಡಿರ್ತಾರೆ. ಸಾಕಷ್ಟು ಜನ ಇಲ್ಲಿ ಹೋಗಿ ಬರಬೇಕು ಅನ್ನುವಂಥ ಕನಸುಗಳನ್ನು ಕಟ್ಕೊಂಡಿರ್ತಾರೆ. ಇಲ್ಲಿ ಹೋದರೆ ನಮಗೊಂದಿಷ್ಟು ಸಮಾಜದಲ್ಲಿ ಗುರುತಿಸುವಿಕೆ ಹೆಚ್ಚಾಗಬಹುದು, ನಮಗೆ ಅವಕಾಶಗಳು ಹೆಚ್ಚಾಗಬಹುದು ಅನ್ನೋ ರೀತಿಯಲ್ಲಿ ಎಲ್ಲರೂ ಕೂಡ ಮಾತನಾಡ್ಕೊಳ್ತಾ ಇರುವಂತಹದ್ದು. ಸೊ ಈ ಒಂದು ಬಿಗ್ ಬಾಸ್ ಸೀಸನ್ ನಿನ್ನೆ ಅಷ್ಟೇ ಓಪನ್ ಆಗಿರ್ತಕ್ಕಂಥದ್ದು, ಅಂದರೆ 28ನೇ ಸೆಪ್ಟೆಂಬರ್ನಂದು ಓಪನ್ ಆಗಿರ್ತಕ್ಕಂಥದ್ದು. ಆ ಒಂದು ಗ್ರ್ಯಾಂಡ್ ಓಪನಿಂಗ್ನಲ್ಲಿ ಈಗ ಒಟ್ಟು 19 ಜನ ಕಂಟೆಸ್ಟೆಂಟ್ಗಳು ಹೋಗಿದ್ದಾರೆ. ಈ ಪೈಕಿ ಈಗ ಒಬ್ಬರು ಕೂಡ ಹೊರಗೆ ಬರೋದಾಗಿ ಕೂಡ ಬಿಗ್ ಬಾಸ್ ಹೇಳಿರ್ತಕ್ಕಂಥದ್ದು. ಒಟ್ಟು 19 ಕಂಟೆಸ್ಟೆಂಟ್ಗಳಲ್ಲಿ ಒಬ್ಬ ವ್ಯಕ್ತಿ ಹೊರಗಡೆ ಬರೋದಕ್ಕೆ ಸಾಧ್ಯವಾಗುತ್ತೆ ಅನ್ನೋ ರೀತಿಯಲ್ಲಿ ಬಿಗ್ ಬಾಸ್ ಕೂಡ ಒಂದು ಬಿಗ್ ಶಾಕ್ ಕೊಟ್ಟಿದ್ದಾರೆ. ಆ ಲಿಸ್ಟ್ಗಳಲ್ಲಿ 3 ಜನರ ಹೆಸರಿದೆ. ಆ ಒಂದು 3 ಜನರ ಹೆಸರನ್ನು ನಾನು ನಿಮಗೆ ಹೇಳ್ಬಿಡ್ತೀನಿ. ಆರಂಭದಲ್ಲಿ ಈ ಒಂದು ರಕ್ಷಿತಾ ಆಗಿರ್ಬೋದು, ಮಾಲೂನ್ ನಿಪನಾಳ್, ಅದೇ ರೀತಿ ಸ್ಪಂದನ, ಈ 3 ಜನರಲ್ಲಿ ಒಬ್ಬರು ಹೊರಗೆ ಬರೋದು ಖಚಿತವಾಗಿ ಇರುವಂತಹದ್ದು ಅಂತ ಬಿಗ್ ಬಾಸ್ ಅನೌನ್ಸ್ಮೆಂಟನ್ನು ಮಾಡ್ತಾರೆ. ಯಾವ ಕಾರಣಕ್ಕೆ ಎಂಬುದನ್ನು ಕೂಡ ನಾನು ನಿಮಗೆ ಕ್ಲಾರಿಟಿನ ಕೂಡ ಕೊಟ್ಬಿಡ್ತೀನಿ. ಈ ಒಂದು ಬಿಗ್ ಬಾಸ್ ಗ್ರ್ಯಾಂಡ್ ಓಪನಿಂಗ್ ಏನಿತ್ತು, ಬಿಗ್ ಬಾಸ್ ಮನೆ ಒಳಗಡೆ ಹೋಗಬೇಕಾದ್ರೆ ಒಂದು ಟ್ವಿಸ್ಟ್ ಇತ್ತು. ಏನಂತಂದರೆ, ಒಂಟಿನ ಜಂಟಿನ 75% ಮೇಲೆ ಬಂದರೆ ಅವರು ಒಂಟಿಯಾಗಿ ಹೋಗೋದಕ್ಕೆ, 75% ಒಳಗಡೆ ಓಟ್ಗಳು ಬಂದರೆ ಆ ವ್ಯಕ್ತಿ ಜಂಟಿಯಾಗಿ, ಅಂದರೆ ಬೇರೆಯವರ ಜೊತೆ ಸೇರಿಕೊಂಡು ಹೋಗಬೇಕಾಗಿರ್ತಕ್ಕಂಥ ಈ ಕಾನ್ಸೆಪ್ಟ್ ಬಗ್ಗೆ ನಾನು ನಿಮಗೆ ಹೆಚ್ಚು ವಿವರಣೆ ಕೊಡೋದಿಲ್ಲ. ಬದಲಿಗೆ ಈ ಒಂದು ಕಾನ್ಸೆಪ್ಟಲ್ಲಿ ಈ 3 ಜನ ಉಳ್ಕೊಂಡಿರ್ತಾರೆ. 3 ಜನಗಳು ನಾನು ಹೇಳಿದ್ದಲ್ಲ ಆವಾಗಲೇ ಹೆಸರು, ರಕ್ಷಿತಾ ಆಗಿರ್ಬೋದು, ಮಾಲು ಆಗಿರ್ಬೋದು, ಅದೇ ರೀತಿ ಸ್ಪಂದನ, ಈ 3 ಜನರು ಇರ್ತಾರೆ. ಈ 3 ಜನರಲ್ಲಿ ಬಿಗ್ ಬಾಸ್ ಒಳಗಡೆ ಹೋದ ನಂತರ ಯಾವ ರೀತಿಯಾದಂಥ ಅನೌನ್ಸ್ಮೆಂಟ್ ಬರುತ್ತೆ, ಬಿಗ್ ಬಾಸ್ ಏನು ಹೇಳ್ತಾರೋ ಅದನ್ನು ಪಾಲನೆ ಮಾಡಬೇಕು ಅಂತ ಕಿಚ್ಚ ಸುದೀಪ್ ಅವರು ಹೇಳಿ ಆ ಒಂದು ಶೋನ ಅಲ್ಲಿಗೆ ಹೆಣ್ಣು ಮಾಡಿರ್ತಾರೆ. ಇವರು ಬಿಗ್ ಬಾಸ್ ಮನೆ ಒಳಗಡೆ ಕೂಡ ಹೋಗ್ತಾರೆ. ಇದೆಲ್ಲವೂ ಕೂಡ ಆದ ಬಳಿಕ ಬಿಗ್ ಬಾಸ್ ಒಂದಿಷ್ಟು ಅವರನ್ನ ಫ್ರೀಯಾಗಿ ಬಿಡ್ತಾರೆ, ಒಂದಿಷ್ಟು ಮನೆಯನ್ನು ಕೂಡ ಪರಿಚಯ ಮಾಡ್ಕೋತಾರೆ. ಇದೆಲ್ಲವೂ ಕೂಡ ಕಳೆದ ನಂತರ ಬಿಗ್ ಬಾಸ್ ಒಂದು ಬಿಗ್ ಅನೌನ್ಸ್ಮೆಂಟನ್ನು ಕೂಡ ಮಾಡ್ತಾರೆ. ನಾನು ನಿಮ್ಮನ್ನು ವೆಲ್ಕಮ್ ಮಾಡೋದಕ್ಕೆ ಬಂದಿಲ್ಲ, ಬದಲಿಗೆ ನಿಮ್ಮಲ್ಲಿ ಒಬ್ಬರನ್ನ ಮನೆಯಿಂದ ಹೊರಗಡೆ ಕಳಿಸೋದಕ್ಕೆ ಬಂದಿದ್ದೀನಿ ಅನ್ನೋ ಒಂದು ಟ್ವಿಸ್ಟನ್ನು ಕೊಡ್ತಾರೆ. ಅದಾದ ಬಳಿಕ ಅಲ್ಲಿ ಅಭಿಪ್ರಾಯವನ್ನು ಕೂಡ ಕಲೆ ಹಾಕ್ತಾರೆ. ಯಾರು ಈ 3 ಜನರಲ್ಲಿ ಒಬ್ಬರು ಹೊರಗಡೆ ಹೋಗಬೇಕು ಅಂದಾಗ 3 ಜನರ ಹೆಸರು ಕೂಡ ಕೇಳಿ ಬರುತ್ತೆ. ಹೆಚ್ಚಾಗಿ ಈ ಮಾಳು ನಿಪನಾಳ್ ಹೆಸರು ಕೂಡ ಕೇಳಿ ಬಂದಿದೆ. ಆ ಮಾಳು ನಿಪನಾಳ್ ಹೋಗಿದ್ದಾನೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಇದು ಎಷ್ಟರ ಮಟ್ಟಿಗೆ ಸರಿ, ಎಷ್ಟರ ಮಟ್ಟಿಗೆ ತಪ್ಪು ಅಂತ ಎಲ್ಲರೂ ಕೂಡ ಗಮನಿಸಲೇಬೇಕಾಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಕೆಲವು ಜನ ಈ ಸ್ಪಂದನ ಅವರ ಹೆಸರನ್ನು ಕೂಡ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಕೆಲವು ಜನ ಈ ರಕ್ಷಿತಾ ಅವರ ಹೆಸರನ್ನು ಕೂಡ ಮೆನ್ಷನ್ ಮಾಡ್ತಾ ಇದ್ದಾರೆ. ಇದರಲ್ಲಿ 3 ಜನರಲ್ಲಿ ಯಾರು ಹೊರಗಡೆ ಹೋಗಿದ್ದಾರೆ ಎಂಬುದೇ ಕುತೂಹಲ ಆಗಿರ್ತಕ್ಕಂಥದ್ದು. ಈ ಒಂದು ಕಾನ್ಸೆಪ್ಟ್ನ ಅಥವಾ ಈ ಹೋಗಿರ್ತಕ್ಕಂಥ ವ್ಯಕ್ತಿ ಯಾರು ಎಂದು ನಾವು ಶೋನಲ್ಲೇ ನೋಡಲೇಬೇಕಾಗುತ್ತೆ. ಒಟ್ಟು ಈ ರೀತಿಯಾದಂಥ ಮಾಹಿತಿ ಕೂಡ ಈಗ ಹರಿದಾಡ್ತಾ ಇರುವಂಥದ್ದು. ಖಚಿತವಾಗಿ ಯಾವ ವ್ಯಕ್ತಿ ಹೋಗಿದ್ದಾರೆ ಎಂಬುದು ಒಂದು ಟ್ವಿಸ್ಟ್ ಆಗಿ ಇರುವಂಥದ್ದು. ಒಟ್ಟಾರೆ ಒಬ್ಬ ವ್ಯಕ್ತಿ ಹೋಗಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಅದು ಬದಲಿಗೆ ಟ್ವಿಸ್ಟ್ ಕೂಡ ಆಗಬಹುದು, ಗೊತ್ತಿಲ್ಲ ಹೇಗೆ ಇರುತ್ತೆ ಆ ಒಂದು ಗೇಮ್ನ ಅಂತ. ಸೊ ಅದೊಂದು ಟ್ವಿಸ್ಟ್ ಕೂಡ ಆಗಿರಬಹುದು. ಸೊ ಎಲ್ಲರೂ ಕೂಡ ವೇಟ್ ಮಾಡಿ ನೋಡಬೇಕಾಗಿರ್ತಕ್ಕಂಥದ್ದು. ಸೊ ಈ ಒಂದು ಬೆಳವಣಿಗೆ ಇದೆಯಲ್ಲ, ಸೊ ಈ ಒಂದು ರಿಯಾಲಿಟಿ ಶೋ ಬಗ್ಗೆ ನಿಮ್ಗೆ ಅನಿಸುತ್ತೆ ಸ್ನೇಹಿತರೆ, ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.